ಎಲ್ರಿಗೂ ನಮಸ್ಕಾರ ರೀ. ಇವತ್ತಿನ ಮೂವಿ ಸ್ಟೋರಿ ಯಾವ್ದಪ್ಪ ಅಂದ್ರೆ ಒಂದು ಭೂಮಿಗೆ ಬಂದ ಒಂದು ಅಸ್ಟ್ರಾಯ್ಡ್ ಅನ್ನುವಂಥದ್ದು ಒಂದು ದೊಡ್ಡ ಗ್ರಹದ ತರ ಅಂದ್ರೆ ದೊಡ್ಡ ಕಲ್ಲಿನ ತರ ಬಂದ ಬೀಳ್ತಿರ್ತದೆ. ಅದರಿಂದ ನಮ್ಮ ಭಾರತದ ದಕ್ಷಿಣ ಭಾಗದ ಸ್ವಲ್ಪ ಹಾನಿ ಆಗ್ತಿರ್ತದೆ. ಆ ಒಂದು ಅಸ್ಟ್ರಾಯ್ಡ್ ಭೂಮಿಗೆ ಬಂದು ಬೀಳ್ತತಿ ಅಥವಾ ಇಲ್ಲ ಅದನ್ನ ಹೆಂಗ ನಾಶ ಮಾಡ್ತಾರೋ ಅಂದ್ರೆ ಅದನ್ನ ಹೆಂಗ ಭೂಮಿಗೆ ಬಂದು ಬೀಳುದು ತಡಿತಾರೋ ಅನ್ನೋದು ಈ ಮೂವಿ ಸ್ಟೋರಿ ರೀ. ಯಾರು ಫೇಸ್ಬುಕ್ದಾಗ ನೋಡೋರು ಫಾಲೋ ಮಾಡ್ಕೋರಿ, ಯೂಟ್ಯೂಬ್ದಾಗ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಂಗ ಎರಡು ಕಡೆ ಲೈಕ್ ಮಾಡ್ರಿ. ಬರ್ರಿ ತಡ ಮಾಡಲ್ದ ಈ ಮೂವಿ ಸ್ಟೋರಿ ಹೆಂಗೈತಿ ಅಂತ ನೋಡ್ಕೊಂಡ್ ಬರೋಣ್ರಿ. ಮೂವಿ ಸ್ಟಾರ್ಟ್ ಆಕತ್ರಿ. ಮೂವಿ ಸ್ಟಾರ್ಟ್ ಆಗ್ಬೇಕು ನಮಗ್ ಮೊದಲಿಗೆ ತೋರ್ಸೋದು ಏನಪ್ಪಾ ಅಂದ್ರೆ ಒಂದು ಅಸ್ಟ್ರಾಯ್ಡ್ ಭೂಮಿಗೆ ಬಂದ ಬೀಳ್ತಿರ್ತೈತ್ರಿ. ಅದಕ್ಕ ಟೈಮಿಂಗ್ ಇರ್ತೈತ್ರಿ. 16 ತಾಸು ಟೈಮಿಂಗ್ ಇರ್ತೈತಿ. ಭಾರತದ ನಕ್ಷೆ ಏನ್ ಇರ್ತೈತಿ ಅದ್ರ ದಕ್ಷಿಣ ಭಾಗ ನಾಶ ಆಗೋ ಸಂಭವ ಇರ್ತೈತ್ರಿ. ಅಕಸ್ಮಾತ್ ನೀರೊಳಗ್ ಬಿತ್ತಪ್ಪ ಅಂದ್ರೆ ಸುನಾಮಿ ಬಂದ ಎಲ್ಲಾ ಸಿಟಿ ಅಥವಾ ಎಲ್ಲಾ ಒಂದು ಆಕ್ರಮಣ ಮಾಡಿ ಸಂಪೂರ್ಣವಾಗಿ ನಾಶ ಆಕಿರ್ತೈತಿ ದಕ್ಷಿಣ ಭಾಗ. ಈ ಕಡೆ ಮುಂದಿನ ಸಿದ್ದಾಗ ಒಬ್ಬ ಆರ್ಮಿ ಜನರಲ್ ಬಂದ ಆ ಒಂದು ಟೀಮಿಗೆ ಏನ್ ಹೇಳ್ತಾನಪ್ಪ ಅಂದ್ರೆ ಈ ಅಸ್ಟ್ರಾಯ್ಡ್ ಅನ್ನೋದು ಯಾವ ರೀತಿ ಭೂಮಿಗೆ ಬಂದ್ ಬಡಿತೈತಿ, ಇದನ್ನ ನಾಶ ಮಾಡ್ಬೇಕು ಅಥವಾ ಇದನ್ನ ಬ್ಲಾಸ್ಟ್ ಮಾಡ್ಬೇಕಂದ್ರೆ ಇದಕ್ಕೆ ಯಾವ ರೀತಿ ವೆಪನ್ ಅನ್ನ ಯೂಸ್ ಮಾಡ್ಬೇಕು ಅನ್ನೋದ ಪ್ಲಾನಿಂಗ್ ಹೇಳ್ತಿರ್ತಾನು. ಅಲ್ಲಿ ಏನ್ ಗೊತ್ತಾಕೈತಪ್ಪ ಅಂದ್ರ ಇದನ್ನ ಬ್ಲಾಸ್ಟ್ ಮಾಡಕ ಕಮ್ಮಿ 200 ಟನ್ ಇರೋ RDX ತುಂಬಿರೋ ಒಂದ್ ಮಿಸೈಲ್ ಬೇಕಾಗಿರ್ತೈತಿ. ಆದ್ರ ಗೌರ್ಮೆಂಟ್ ಅಪ್ರೂವಲ್ ಏಟ್ ಕೊಟ್ಟಿರ್ತೈತಪ್ಪ ಅಂದ್ರೆ ಮಿಸೈಲ್ ತಯಾರು ಮಾಡಕ ಕೇವಲ 20 ಕಿಲೋ RDX ಅನ್ನ ತಯಾರು ಮಾಡಕತ್ತೆ ಗೌರ್ಮೆಂಟ್ ರೂಲ್ಸ್ ಮಾಡಿರ್ತೈತಿ. ಹಿಂಗಂತ ಹೇಳಿ ಇಟ್ಟು ದೊಡ್ಡ ಮಿಸೈಲ್ ಇಲ್ಲಿ ಯಾವ ದೇಶದಾಗೂ ಇಲ್ಲ, ಇದನ್ನ ಹೆಂಗ್ ಬ್ಲಾಸ್ಟ್ ಮಾಡ್ಬೇಕು ಅನ್ನೋದು ಎಲ್ಲ ಆರ್ಮಿ ಜನರಲ್ಗೆ ಅಥವಾ ಅಲ್ಲಿ ಸೈಂಟಿಸ್ಟ್ಗಳಿಗೆ ತಲೆ ನೋವು ಶುರು ಆಕತ್ರಿ. ಇದು ಒಂದು ದೇಶದಕ್ಕ 200 ಟನ್ RDX ಅನ್ನ ಅಂದ್ರೆ 200 ಕಿಲೋ ತಯಾರು ಮಾಡಿರತ್ತ ಒಂದು ಮಿಸೈಲ್ ಐತಿ ಅಂತ ಗೊತ್ತಾಕತಿ. ಆ ಮಿಸೈಲ್ ಇಂದ ಮಾತ್ರ ಆ ಒಂದು ಅಸ್ಟ್ರಾಯ್ಡ್ ಅನ್ನ ಬ್ಲಾಸ್ಟ್ ಮಾಡುವಂತದ್ ಒಂದು ಸಂಭವ ಇರ್ತೈತ್ರಿ ಅಂತ ಎಲ್ಲಾರ ಮುಂದೆ ಹೇಳ್ತಾರ. ಹೇಳಿದ ಬಳಿಕ ಆ ಮಿಸೈಲ್ ಅನ್ನ ಹೆಂಗ್ ತಗೋಬೇಕು ಅಥವಾ ಅಲ್ಲಿ ತುಡುಗ್ ಮಾಡ್ಕೊಂಡ್ ಬರ್ಬೇಕಂತ ಪ್ಲಾನಿಂಗ್ ಮಾಡಕ್ ಹತ್ತಾರು. ಮತ್ತ ಆ ಮಿಸೈಲ್ ಅನ್ನ ಹಿಂಗ್ ಈ ರೀತಿ ತುಡುಗ್ ಮಾಡಿರ್ಬೇಕ ಯಾವುದೇ ರೀತಿಯ ಪ್ರಾಬ್ಲಮ್ ಬರಂಗಿಲ್ಲ ಅಂತ ಹೇಳ್ತಾನ್ರಿ. ಯಾಕಪ್ಪ ಅಂದ್ರೆ ಆ ಮಿಸೈಲ್ ಅನ್ನ ಅವ್ರು ಯಾವ ರೀತಿ ಇಟ್ಕೊಂಡಿರ್ತಾರ ಅಂದ್ರೆ ಆ ಗೌರ್ಮೆಂಟ್ ಮುಚ್ಚಿ ಇಟ್ಕೊಂಡಿರ್ತಾರ್ರಿ. ಯಾವುದೇ ರೀತಿಯಾದ ಹಿಂಗ ಏನಾರೇ ಒಂದ್ ತೊಂದರೆ ಬತ್ತಂದ್ರ ಅವ್ರು ತಮ್ಮ ದೇಶದ ವಿರುದ್ಧ ಯಾವ್ದೇ ಸಂಚು ಮಾಡುವಾಗ ಆ ಮಿಸೈಲ್ ಅನ್ನ ಅವ್ರ ಮೇಲೆ ಪ್ರಯೋಗ ಮಾಡ್ಬೇಕಂತ ಹೇಳಿ ಗೌರ್ಮೆಂಟ್ಗೆ ಅಥವಾ ಯಾರೋ ಕಣ್ಣಿಗೆ ತಪ್ಪಿಸಿ ಇಟ್ಟಿರ್ತಾರ. ಆ ಮಿಸೈಲ್ ಎಲ್ಲಿ ಇಟ್ಟಿರ್ತಾರ ಅಂದ್ರೆ ಮ್ಯಾಕ್ ಸ್ಪೇಸ್ದಾಗ. ಇದಕ್ಕಾಗಿ ನಮ್ಮ ಹೀರೋನ ಎಂಟ್ರಿ ಇಲ್ಲಿ ಹಾಕತ್ರಿ. ನಮ್ ಹೀರೋ ಆಲ್ರೆಡಿ ಜೈಲ್ನಾಗ ಇರ್ತಾನು. ಯಾಕಪ್ಪ ಅಂದ್ರ ಯಾವ್ದೋ ಒಂದು ಕೇಸ್ನಾಗ ಅಂದ್ರೆ ಒಬ್ಬ ಯಾರೋ ಬಡವಗೂ ಸಹಾಯ ಮಾಡಕ್ ಹೋಗಿ ಸಿಕ್ಕೊಂಡಿರ್ತಾನ್ರಿ ಆ ಕೇಸ್ನಾಗ. ಅದ್ರ ಸಂಬಂಧ ಅವ್ನ ಜೈಲ್ನಾಗ ಇರ್ತಾನು. ನಮ್ ಹೀರೋಗ ಮಗನ್ ಮೇಲೆ ಬಾಳ್ ಪ್ರೀತಿ ಇರ್ತೈತಿ. ಇದನ್ನೆಲ್ಲ ಕೂತ ಆರ್ಮಿ ಜನರಲ್ ಆದಂತ ಒಬ್ಬ ಚೀಫ್ ಆಫೀಸರ್ ನೋಡ್ತಿರ್ತಾನೆ. ಈಗ ಆ ಹೀರೋಗ ಇರುವಂತ ವಿಷಯವನ್ನ ಎಲ್ಲ ಹೇಳ್ತಾರು. ಒಟ್ ಈ ರೀತಿಯಾಗಿ ನಮ್ಗೆ ಹಿಂಗ್ ತುಡುಗ್ ಮಾಡ್ಬೇಕು ಅಂದ್ರೆ ಆ ರೀತಿ ತುಡುಗ್ ಮಾಡೋ ಒಂದು ಕಲಾ ನಮ್ ಹೀರೋ ಅಂತಾಗ ಇರ್ತೈತ್ರಿ. ಹಿಂಗ್ ಮಾಡಿ ತುಡುಗ್ ಮಾಡ್ಬೇಕು ಅಂತ ಹೇಳ್ತಾರ. ಆದ್ರೆ ನನ್ನ ಟೀಮ್ ಇರಲ್ಲ ಅಂದ್ರೆ ಅವ್ರಿಬ್ರು ದೋಸ್ತಿರ್ತಾರೆ. ಆ ಇಬ್ರು ದೋಸ್ತರಿರಲ್ಲ ನನಗೆ ಏನು ಮಾಡಕ್ ಬರೋದಿಲ್ಲ, ಅವ್ರು ಇಬ್ರು ಬೇಕನ್ನ ಅವ್ರನ್ನೂ ಹೋಗಿ ಆರ್ಮಿ ಅವ್ರಿಗೆ ಹಿಡ್ಕೊಂಡ್ ಬರ್ತಾರೆ. ಮುಂದಿನ ಸೀನ್ದಾಗ ಏನ್ ತೋರಿಸ್ತಾರಪ್ಪ ಅಂದ್ರೆ ಒಂದ್ ಟೇಜ್ರಿ ಅಂದ್ರೆ ಆರ್ಮಿ ಒಬ್ಬ ಚೀಫ್ ಹೇಳ್ತಾನಪ್ಪ ಅಂದ್ರ ಅವ್ರದೊಂದ್ ಇಬ್ರು ಟೀಮ್ ಇರ್ತೈತ್ರಿ, ಇವ್ರದೊಂದ್ 3 ಮಂದಿ ಟೀಮ್ ಇರ್ತೈತಿ. 3 ಮಂದಿ ಟೀಮಿಗೆ ಒಂದು ದೊಡ್ಡ ಟೇಜ್ರಿ ಇರ್ತೈತ್ರಿ. ಅದನ್ನ ಸೇಫ್ ಬ್ಲಾಕ್ ಅಂತ ಇಟ್ಟಿರ್ತಾರೆ. ಟೇಜ್ರಿ ಅಂತ ಅನ್ಬೋದು ನಾರ್ಮಲ್ ಭಾಷೆದಾಗ. ಆ ಟೇಜ್ರಿಯನ್ನ ಯಾವ ಬೇಕಾದ ವೆಪನ್ ಅನ್ನ ಯೂಸ್ ಮಾಡ್ಕೊಂಡು ಆ ಟೇಜ್ರಿಯನ್ನ ಓಪನ್ ಮಾಡತಾ ಫಸ್ಟ್ ಆರ್ಮಿ ಇದ್ದವ್ರು ಹೇಳ್ತಾರೆ. ಅವ್ರು ಇಬ್ರು ಆರ್ಮಿ ಆಫೀಸರು ಟ್ರೈ ಮಾಡ್ತಾರು. ಯಾವುದೇ ರೀತಿಯಾದ 2 ನಿಮಿಷ ಟೈಮ್ ಕೊಟ್ಟಿರ್ತಾನು. ಟ್ರೈ ಮಾಡಕತ್ತಾರು. ಆದ್ರ ಯಾವುದೇ ರೀತಿಯಾದ ಕೆಲಸ ಆಗುದಿಲ್ರಿ. ಅಂದ್ರೆ ಅವ್ರ ಕಡೆ ಓಪನ್ ಮಾಡಕ್ ಆಗುದಿಲ್ಲ. ಇದ ಟೈಮ್ ಸೇಮ್ ಟೈಮ್ ನಮ್ಮ ಹೀರೋ ಕೊಡ್ತಾರ. ಹೀರೋ ಲಾಸ್ಟ್ 30 ಸೆಕೆಂಡ್ ಇರ್ತಾನ ಆ ಒಂದು ಟೇಜ್ರಿಯನ್ನು ಓಪನ್ ಮಾಡಿ ಕೊಡ್ತಾರೋ. ಅವಾಗ ಆ ಆರ್ಮಿ ಚೀಫ್ ಏನ್ ಹೇಳ್ತಾನಪ್ಪ ಅಂದ್ರೆ ಈ ಆರ್ಮಿ ಆಫೀಸರ್ ಒಳಗೆ ಇದ್ರ ಸಂಬಂಧಾಗಿ ಈ ಹೀರೋನ ಈ ಮಿಷನ್ಕ ಆಯ್ಕೆ ಮಾಡೈತಿ ಅಂತ ಹೇಳ್ತಾರ್ರಿ. ಇಟ್ಟೆಲ್ಲ ಆದ ಬಳಿಕ ನಮ್ ಹೀರೋಗ್ ಏನ್ ಹೇಳ್ತಾರಪ್ಪ ಅಂದ್ರೆ ಇನ್ ಮ್ಯಾಗ ಇದನ್ನ ಯಾವ ರೀತಿ ತುಡುಗ್ ಮಾಡ್ಬೇಕು ಅಥವಾ ಸ್ಪೇಸ್ ದಾಗ ಹೋಗ್ಬೇಕಂದ್ರ ಅಲ್ಲಿ 0 ಗ್ರಾವಿಟಿ ಇರ್ತೈತಿ. ಯಾವ ರೀತಿ ಅಲ್ಲಿ ಹೋರಾಡ್ಬೇಕು ಅಂದ್ರೆ ಭೂಮಿ ಮ್ಯಾಗ ಗ್ರಾವಿಟಿ ಇರ್ತೈತ್ರಿ. ಅದಕ್ಕೆ ಭೂಮಿ ಮ್ಯಾಗ ಮನುಷ್ಯ ನಡಿತೈತಿ. ಆದ್ರೆ ಸ್ಪೇಸ್ ದಾಗ ಹೋದ ಬಳಿಕ ಭೂಮಿ ಗ್ರಾವಿಟಿ ಕಳ್ಕೊತೈತಿ. ಅಂದ್ರೆ ಭೂಮಿಯ ಗುರುತ್ವಾಕರ್ಷಣೆ ಬಲ ಅಲ್ಲಿ ಹೋಗೈತ್ರಿ. ಹೋದ ಬಳಿಕ ನಾವು ನೀರಾಗ ಹೆಂಗ್ ಈಸಾಡ್ತಿರ್ಲ ಆ ರೀತಿ ತೇಲಾಡ್ಬೇಕಾಗಿರ್ತೈತಿ. ಅದನ್ನ ಎಲ್ಲಾ ಹೀರೋ ಮತ್ತ ಅವ್ರ ಇಬ್ರು ದೋಸ್ತರಿಗೆ ಪ್ರಾಕ್ಟೀಸ್ ಮಾಡಾಕತ್ತಾರು. ಅಲ್ಲಿ ಯಾವ ರೀತಿಯಾಗಿರ್ಬೇಕು, ಯಾವ ರೀತಿ ನಮ್ಮ ಆಹಾರ ತಿನ್ಬೇಕು ಅನ್ನೋದನ್ನ ಕೆಲವು ಸಲ ಪ್ರಾಕ್ಟೀಸ್ ಮಾಡಿಸ್ತಾರೆ ಆ ಆರ್ಮಿ ಆಫೀಸರ್ಗಳು. ಇಟ್ಟೆಲ್ಲ ಪ್ರಾಕ್ಟೀಸ್ ಆದ ಬಳಿಕ ನಮ್ಮ ಹೀರೋ ಮತ್ತ ಅವ್ರ ಮುಂದ್ 3 ಮಂದಿ ಆ ಆಫೀಸರ್ಗಳು ಇಬ್ರು ಕೂಡಿ ಟೋಟಲ್ 5 ಜನ ಸ್ಪೇಸ್ ದಾಗ ಹೋಗಕ್ ತಯಾರಾಕಾರಿ. ಅಂದ್ರೆ ಅಲ್ಲಿ ಸ್ಪೇಸ್ ದಾಗ ಹೋಗಿ ಆ ಒಂದ್ ಮಿಸೈಲ್ ಅನ್ನ ತುಡು ಮಾಡ್ಕೊಂಡ್ ಬರ್ಬೇಕಾಗಿರ್ತೈತಿ. ಎಲ್ಲರೂ ತಯಾರಾಗಿ ರಾಕೆಟ್ ದಾಗ ಕೂತ ಹೋಗ್ತಾರಿ. ಹೋಗುವಾಗ ಇನ್ನೇನ್ ರಾಕೆಟ್ ಹೋಗಿರ್ತೈತಿ ಅವಾಗ ನಮ್ ಹೀರೋನ್ ಕಿವಿ ಒಳಗಿರುವಂತ ಒಂದು ವಾಯ್ಸ್ ಅಂದ್ರೆ ಕಿವಿ ಒಳಗಿರುವಂತ ಇಯರ್ಫೋನ್ಗೆ ಒಬ್ರದ್ ವಾಯ್ಸ್ ಕೇಳ್ಸತಿ. ಅಂದ್ರೆ ನಾನ್ ನಿನ್ನ ಮಗನ ಕಿಡ್ನಾಪ್ ಮಾಡಿರ್ತೀನೋ, ನೀ ಯಾವ್ದೇ ರೀತಿ ಮಿಸೈಲ್ ಅನ್ನ ತುಡುಗ್ ಮಾಡ್ಕೊಂಡ ಅದನ್ನ ತಂದ ನಮಗ್ ವಾಪಸ್ಬೇಕು ಅಂತ ಆ ವಾಯ್ಸ್ ದಾಗ ಕೇಳ್ಸತಿ. ಹೀರೋಗ್ ಸ್ವಲ್ಪ ಗಾಬರಿ ಆಕತಿ. ರಾಕೆಟ್ ಹಾರ್ತತಿ. ಹೋಗ್ತಾರು. ಹೋಗಿ ಸ್ಪೇಸ್ ದಾಗ ಹಂಗ ಜರ್ನಿ ಸ್ಟಾರ್ಟ್ ಆಕತ್ರಿ. ಆ ಒಂದು ಅಸ್ಟ್ರಾಯ್ಡ್ ಅನ್ನ ಬ್ಲಾಸ್ಟ್ ಮಾಡ್ಬೇಕಂದ್ರ ಸೇಫ್ಟಿ ಲೈನ್ ಅಂತ ಇರ್ತೈತ್ರಿ ಭೂಮಿಗೆ ಬರಾಕ. ಆ ಸೇಫ್ಟಿ ಲೈನ್ ಅನ್ನ ಕ್ರಾಸ್ ಮಾಡಾಕ ಇನ್ನ 6 ತಾಸು ಇರ್ತೈತ್ರಿ. ಅಕಸ್ಮಾತ್ ಆ ಸೇಫ್ಟಿ ಲೈನ್ ಕ್ರಾಸ್ ಆದ ಬಳಿಕ ಅದು ಡೈರೆಕ್ಟ್ ಆಗಿ ಭೂಮಿಗೆ ಬಂದು ಅಪ್ಪಳಿಸ್ತಿರ್ತೈತಿ. ಆ ಸೇಫ್ಟಿ ಲೈನ್ ಕ್ರಾಸ್ ಆಗೋಕ್ಕಿಂತ ಮೊದಲ ಆ ಭೂಮಿಗೆ ಬರುವಂತ ಒಂದು ಕೆಲವೊಂದು ವಸ್ತುಗಳನ್ನ ತಡಿಬೇಕು. ತಡೆದ್ರೆ ಭೂಮಿಗೆ ಬಂದು ಬೀಳ್ತಿರಂಗಿಲ್ರಿ.
ನಮ್ಮ ಹೀರೋಗ ತಲಿ ಸುತ್ತ ಬಂದ ಬೀಳ್ತಾನ್ರಿ. ಬಿದ್ದ ಬಳಿಕ ಅವನನ್ನ ತಗೊಂಡ ತೆಳಗಿನ ರೂಮ್‌ದಾಗ ಹೋಗಿ ಅವಂಗ ಚಿಕಿತ್ಸೆ ಕೊಡಾಕತ್ತಾರು. ಚಿಕಿತ್ಸೆ ಕೊಡುವಾಗ ಮತ್ತ ಅಲ್ಲಿದ್ದ ಇಬ್ರು ಆಫೀಸರ್‌ಗಳು ಏನ್ ಮಾಡ್ತಾರ, ಆರ್ಮಿ ಆಫೀಸರು ಮ್ಯಾಗ ಬಂದ ಮತ್ತ ರಾಕೆಟ್‌ದ ಏನ್ ಕಂಟ್ರೋಲಿಂಗ್ ಇರ್ತೈತಿ ಅದನ್ನ ಮಾಡಾಕತ್ತಾರು. ಅಲ್ಲಿ ತೆಳಗಿದ್ದಿದ್ದು ಯಾರ್ಯಾರಂದ್ರ ಹೀರೋ ಮತ್ತ ಅವನಿಬ್ರು ದೋಸ್ತರು. ಹಂಗಿದ್ದಾಗ ಇಲ್ಲಿ ಏನಾಕೈತಪಾ ಅಂದ್ರ ನಮ್ಮ ಹೀರೋಗ ಒಂದ್ ಮೆಸೇಜ್ ಬಂದಿರ್ತೈತಿ. ಅಂದ್ರೇನ ಕಿವಿ ಒಳಗ ಒಂದ್ ಏನ್ ವಾಯ್ಸ್ ಬಂದಿರ್ತೈತಿಪಾ ಅಂದ್ರ ಅಲ್ಲಿರುವಂತ ಬ್ಲೂ ಮತ್ತ ರೆಡ್ ವೈರ್ ಅನ್ನ ಕಟ್ ಮಾಡಂತ ಹೇಳಿರ್ತಾರೆ. ಹೇಳ್ದಂಗ ಬ್ಲೂ ಮತ್ತ ರೆಡ್ ವೈರ್ ಅನ್ನ ಹೀರೋ ಕಟ್ ಮಾಡ್ತಾನ್ರಿ. ಕಟ್ ಮಾಡಿದ ಬಳಿಕ ಆ 2 ವೈರ್ ಎತ್ರದಿರ್ತೈತಪಾ ಅಂದ್ರ ಫ್ಯೂಲ್ ಎಣ್ಣಿ ಟ್ಯಾಂಕಿದ್ ಇರ್ತೈತ್ರಿ. ಪೆಟ್ರೋಲ್ ನಾವು ಗಾಡಿಗೆ ಹಾಕ್ತಿವಲ್ಲ ಪೆಟ್ರೋಲ್ ಟ್ಯಾಂಕಿದ್ ಇರ್ತೈತ್ರಿ ಆ ವೈರ್. ಆ 2 ಕಟ್ ಆದ ಬಳಿಕ ರಾಕೆಟ್‌ದೊಳಗೆ ಇರುವಂತ ಒಂದ ಫ್ಯೂಲ್ ಖಾಲಿ ಆಗಾಕತ್ತೈತ್ರಿ. ಆಗ ಎಲ್ಲರಿಗೂ ಶಾಕ್ ಆಕತಿ. ಯಾವ ರೀತಿ ಖಾಲಿ ಆಗತೈತಿ? ಇದು ಹೆಂಗಾತು ಅಂತ ಎಲ್ಲರಿಗೂ ಶಾಕ್ ಆಗುವಾಗ ಆ ಒಂದು ರಾಕೆಟ್ ಇದ್ದಿದ್ದ ಹೋಗಿ ಮೂನ್ ಮ್ಯಾಗ ಲ್ಯಾಂಡ್ ಆಕತ್ರಿ. ಲ್ಯಾಂಡ್ ಆದ ಬಳಿಕ ಆ ಇಬ್ರು ಆಫೀಸರ್‌ಗಳು ಹೋಗಿ ಆ ಒಂದು ಫ್ಯೂಲ್ ಯಾವ ರೀತಿ ಲೀಕ್ ಆಗಾಕ ಕಾರಣವನ್ನು ಹುಡುಕ್ಯಾಡ್ತಾರ್ರಿ. ಅವಾಗ ಗೊತ್ತಾಕತಿ ಆ ಬ್ಲೂ ಮತ್ತ ರೆಡ್ ವೈರ್ ಕಟ್ ಆಗಿರ್ತೈತಿ ಅಂತ. ಇದು ಯಾವ ರೀತಿಯಾಗಿ ಯಾರ್ ಕಟ್ ಮಾಡ್ಯಾರ ಇದನ್ನ ವೈರ್ ಅನ್ನೋದು ಕನ್‌ಫ್ಯೂಷನ್ ಇರ್ತೈತಿ. ಅಂದ ಬಳಿಕ ಕೇವಲ ಬರೇ 1 ತಾಸ ಅಟ ನಡೆಯುವಂತದೊಂದು ಫ್ಯೂಲ್ ಅಂದ್ರೆ ಪೆಟ್ರೋಲ ಈಗ ಈ ರಾಕೆಟ್‌ದಾಗ ಇರ್ತೈತಿ. ಅವಾಗ ತಲಿ ಓಡಿಸಿ ಹೀರೋ ಏನ್ ಮಾಡ್ತಾನಪ್ಪಾ ಅಂದ್ರ, ಈಗ ಹೆಂಗಾದ್ರೂನು ನಾವು ಸ್ಪೇಸ್‌ದಾಗ ಹೋಗ್ಬೇಕು. ಅಂದ್ರೆ ಬ್ಯಾರೆ ದೇಶದವ್ರ ಸ್ಪೇಸ್ ಸ್ಟೇಷನ್ ಅಲ್ಲಿ ಇರ್ತೈತ್ರಿ ಮ್ಯಾಗ. ಅಲ್ಲಿ ಹೋಗ್ಬೇಕು. ಹೋಗಿ ಅಲ್ಲಿ ಅವ್ರ ಕಡೆಯಿಂದ ಫ್ಯೂಲ್ ಅನ್ನ ಇಸ್ಕೊಳ್ಳೋನು. ಇಸ್ಕೊಂಡ ನಾವು ಆ ಮಿಸೈಲ್‌ನು ತುಳು ಮಾಡ್ಕೊಂಡ್ ಬರೋನು ಅಂತ ಹೇಳ್ತಾನ್ರಿ ಹೀರೋ. ಈ ಪ್ಲಾನ್ ಚಲೋ ಐತಿ ಅಂತ ಹೇಳಿ ಎಲ್ಲರೂ ಸೇರಿ ಆ ಒಂದು ರಾಕೆಟ್‌ದಾಗ ಮಾತ್ ಕೂತ ಆ ಒಂದು ಇವ್ರ ಕಡೆ ಫ್ಯೂಲ್ ಬೇಡಾಕ ಹೊಕ್ಕಾರ್ರಿ. ಫ್ಯೂಲ್ ಬೇಡಾಕ್ ಹೋದ ಬಳಿಕ ಅವರು ಕೂಡ ಫ್ಯೂಲ್ ಕೊಡಾಕ್ ಒಪ್ಕೋತಾರು. ಇಲ್ಲಿದಿಂದ ವಾಯ್ಸ್ ಮೆಸೇಜ್ ಕಳ್ಸಣ ಫ್ಯೂಲ್ ಕೊಡಾಕ್ ಒಪ್ಕೋತಾರ್ರಿ. ಆತ್ ಹೇಳಿ ಕೊಡ್ತೀವಿ ಬರ್ರಿ ಅಂತ ಆ ಒಬ್ಬ ಸ್ಪೇಸ್ ಸ್ಟೇಷನ್‌ದಾಗ ಇರುವಂತ ಒಬ್ಬ ಹೆಡ್ ಹೇಳ್ತಾನು. ಇವ್ರು ಹೋಗಾಕ್ ತಯಾರಾಕಾರು ಹೊಕ್ಕಾರು. ಆ ಇದ್ರ ಮಧ್ಯನ ಇಲ್ಲಿ ಏನಾಗಿರ್ತಪ್ಪ ಅಂದ್ರೆ ಮತ್ತೆ ಭೂಮಿದಿಂದ ಧ್ರುವ 1 ಈಗ ಸದ್ಯ ಇರುವಂತದ್ದು ಒಂದು ರಾಕೆಟ್ ಹೆಸರು. ಧ್ರುವ 2 ಅಂತ ಹೇಳಿ ಆ ಫ್ಯೂಲ್ ಕೊಡಾಕಂತ ಹೇಳಿ ಆ ಧ್ರುವ 2 ರಾಕೆಟ್ ಅನ್ನ ಮತ್ತ್ ಹೊಳ್ಳಿ ಕಳ್ಸಿರ್ತಾರೆ. ಇಟ್ಟೆಲ್ಲ ಆಗುದ್ರೊಳಗ ಆ ಒಂದು ಫೋಟೋಗಳು ಈ ಒಂದು ಕೆಳಗೆ ಕಂಟ್ರೋಲ್ ಸ್ಟೇಷನ್‌ದಾಗ ಬಂದಿರ್ತಾವ್ರಿ. ಅಂದ್ರೆ ಹೀರೋ ವೈರ್ ಕಟ್ ಮಾಡಿದ್ದ ಅಂದ್ರೆ ರೆಡ್ ಮತ್ತು ಬ್ಲೂ ವೈರ್ ಏನ್ ಕಟ್ ಮಾಡಿರ್ತಾರಲ್ಲ ಹೀರೋ, ಆ ಒಂದು ವೈರ್ ಕಟ್ ಮಾಡಿದ್ದ ಫೋಟೋಗಳು ಈಗ ಸದ್ಯ ನಮ್ಮ ಕೆಳಗ್ ಕಂಟ್ರೋಲ್ ರೂಮ್‌ನ್ಯಾಗ ಬಂದಿರ್ತಾವು. ಆ ಒಬ್ಬ ಆಫೀಸರ್‌ಗ ಗೊತ್ತಾಕತಿ. ಆದ್ರೆ ಇಟ್ಟು ಒಬ್ಬ ಆಫೀಸರ ಮತ್ತು ಚೀಫ್ ಒಬ್ಬ ಹೆಡ್ ಆಫೀಸರ್ ಇಬ್ರು ಸೇರಿ ಮಾತಾಡ್ತಾ ಇರ್ತಾರ. ಒಬ್ಬ ಸಾದಾ ವ್ಯಕ್ತಿಗೆ ಈ ರೀತಿ ರಾಕೆಟ್‌ದೊಳಗ ಫ್ಯೂಲ್ ಪೈಪ್ ಅಂತ ಹೆಂಗ್ ಗೊತ್ತಾತು ಅಂತ ಡೌಟ್ ಬರ್ತೈತಿ. ಅವಾಗ ನಮ್ಗೆ ಇಲ್ಲಿ ಏನ್ ಗೊತ್ತಾಗುದಪ್ಪಾ ಅಂದ್ರ ಆರ್ಮಿ ಚೀಫ್ ಅಂತ ಏನ್ ಕರಿತಿರ್ತಾರಲ್ಲ ಅವನ ಇಟ್ಟೋತನ ಹೀರೋನ್ ಏರ್‌ಫೋನ್‌ದಾಗ ಮಾತಾಡ್ತಿರ್ತಾನ್ರಿ. ಹೀರೋನ್ ಮಗನನ್ನ ಕಿಡ್ನಾಪ್ ಮಾಡಿದವ ಆರ್ಮಿ ಜನರಲ್ ಆಗಿರ್ತಾನ್ರಿ. ಯಾಕಪ್ಪಾ ಅಂದ್ರ ಆ ಮಿಸೈಲ್ ಅನ್ನ ತಗೊಂಡು ಹೊರದೇಶಕ್ಕೆ ಮಾರ್ಬೇಕು. ಕೋಟ್ಯಾಂತರ ರೂಪಾಯಿ ಬರ್ತೈತಿ ಅಂತ ಡೀಲ್ ಇಟ್ಟಿರ್ತಾನ್ರಿ ಆ ಆರ್ಮಿ ಜನರಲ್. ಮುಂದಿನ ಸೀನ್‌ದಾಗ ಏನ್ ತೋರಿಸ್ತಾರಪ್ಪ ಅಂದ್ರ ಆ ಸ್ಪೇಸ್ ಸ್ಟೇಷನ್‌ಗೆ ಏನ್ ಹೋಗಿರ್ತೈತಿ ನಮ್ ರಾಕೆಟ್ ಧ್ರುವ 1 ರೀ. ಆ ಧ್ರುವ 1 ಹೋಗಿ ಒಂದ್ ಡಾಕ್ ಆಕತ್ರಿ. ಅಂದ್ರೆ ಅದಕ್ಕೆ ಅಟ್ಯಾಚ್ ಆಕತಿ. ಅಟ್ಯಾಚ್ ಆಗಿ ಆ ಒಂದು ನಮಗ ಪೆಟ್ರೋಲ್ ಕೊಡ್ರಿ, ಫ್ಯೂಲ್ ಕೊಡ್ರಿ ಅಂತ ಹೇಳಾಕತ್ತ ಹೊಕ್ಕಾರು ಆ ಒಂದು ಸ್ಟೇಷನ್‌ದಾಗ. ಅಲ್ಲಿ ಹೋದ ಬಳಿಕ ಆ ಆಫೀಸರ್‌ಗೆ ಎಲ್ಲಾ ಗೊತ್ತಿರ್ತೈತ್ರಿ. ಇವ್ರು ಎದ್ರ ಸಲುವಾಗಿ ಇಲ್ಲಿ ಬಂದಾರ ಅಂತ ಹೇಳಿ. ಅದ್ರ ಸಂಬಂಧ ಏನ್ ಮಾಡ್ತಾನಪ್ಪಾ ಅಂದ್ರ ಆ ಆಫೀಸರ್ ಇವ್ರನ್ನೆಲ್ಲರನ್ನು ಅರೆಸ್ಟ್ ಮಾಡಂತ ಹೇಳ್ತಾನ್ರಿ. ಇನ್ನು ಏನ್ ರೂಮ್‌ದಾಗ ಹಾಕ್ಬೇಕಂತ ಅನ್ನುವಾಗ ಏನ್ ಮಾಡ್ತಾನಪ್ಪಾ ಅಂದ್ರ ಹೀರೋ ಪಟಕ್ನ ಫೈಟ್ ಆಡಾಕತ್ತಾನ್ರಿ. ಫೈಟ್ ಆಡಿ ತಾವು ಇದ್ದಂತ ಧ್ರುವ 1 ರಾಕೆಟ್‌ದಾಗ ಒಳಗ್ ಹೋಗಿ ಒಂದ್ ಬಾಕ್ಸ್ ಅನ್ನ ತಗೊಂಡ್ ಬರ್ತಾನು. ಬಾಕ್ಸ್ ತಗೊಂಡ್ ಬಂದ ಫೈಟ್ ಆಡ್ಕೋತಿರ್ತಾನ್ರಿ. ಆದ್ರ ಪಟಕ್ನ ಮತ್ತ ಆ ಬಾಕ್ಸ್ ತಂದ್ ಇಲ್ಲಿ ಈ ಒಂದು ಸ್ಪೇಸ್ ಸ್ಟೇಷನ್‌ದಾಗ ಇಟ್ಟ ಅವನನ್ನು ಅರೆಸ್ಟ್ ಮಾಡ್ತಾರು. ಈಗ ಹೀರೋ ಏನ್ ಬಾಕ್ಸ್ ತಂದಿರ್ತಾನಲ್ಲ ಆ ಬಾಕ್ಸ್ ಒಳಗ ನಮ್ ಹೀರೋನ್ ದೋಸ್ತ್ ಒಬ್ಬ ಮ ಕೂತಿರ್ತಾನ್ರಿ. ಅಂದ್ರೆ ಅವ್ನ್ ಬಾಕ್ಸ್ ಒಳಗ ಕುಂಡ್ರುವಂತದ್ದು ಒಂದು ಕಲಾ ಗೊತ್ತಿರ್ತೈತಿ. ಆ ಹೀರೋ ಮೊದಲ ತಲಿ ಓಡಿಸಿ ಇನ್ನು ಹೀರೋ ಅಕಸ್ಮಾತ್ ಹಿಂಗ್ ಸಿಗ್ಬಹುದು ಅಂತ ಹೇಳಿ ಏನ್ ಮಾಡಿರ್ತಾನಪ್ಪಾ ಅಂದ್ರ ಒಬ್ಬ ದೋಸ್ತನ್ನ ಅಲ್ಲೇ ಹೊರಗ ತನ್ನ ಧ್ರುವ 1 ರಾಕೆಟ್‌ದಾಗ ಕುಂಡ್ರಾಕ್ ಹೇಳಿರ್ತಾನು. ಅವ ಈಗ ಇವ್ರನ್ನೆಲ್ಲ ಅರೆಸ್ಟ್ ಮಾಡಿದ ಬಳಿಕ ಆ ಬಾಕ್ಸ್‌ನಿಂದ ಓಪನ್ ಆಗಿ ಆ ಸರ್ವರ್ ಎಲ್ಲಿರ್ತೈತ್ರಲ್ಲ ಅಲ್ಲಿ ಹೋಗಿ ಒಂದು ಹ್ಯಾಕರ್ ಚಿಪ್ ಅನ್ನ ಹಾಕಿ ಬರ್ತಾನ್ರಿ. ಮತ್ತ್ ಇವ್ನನ್ನು ಅರೆಸ್ಟ್ ಮಾಡ್ಕೊಂಡ ಒಳಗ್ ಹೋಗಿ ರೂಮ್‌ನ್ಯಾಗ ಕುಂಡ್ರಸ್ತಾರು. ಕುಂಡ್ರಿಸಿದ ಬಳಿಕ ಅಲ್ಲೇ ಒಂದು ಮತ್ತೊಬ್ಬ ಹೀರೋನ್ ದೋಸ್ತಿ ಏನ್ ತಂದಿರ್ತಾನಪ್ಪಾ ಅಂದ್ರ ಲ್ಯಾಪ್‌ಟಾಪ್ ತಂದಿರ್ತಾನ್ರಿ. ಆ ಲ್ಯಾಪ್‌ಟಾಪ್ ಅಂದ್ರೆ ಸಣ್ಣ ಅವನೊಂದು ಹ್ಯಾಕಿಂಗ್ ಸಿಸ್ಟಮ್‌ದು ಒಂದು ಲ್ಯಾಪ್‌ಟಾಪ್ ಇರ್ತೈತ್ರಿ. ಆ ಲ್ಯಾಪ್‌ಟಾಪ್ ಒಳಗ್ ಸೇರಿ ಆ ಒಂದು ಸಂಪೂರ್ಣವಾದ ಒಂದು ಆ ಸ್ಪೇಸ್ ಶಿಪ್‌ದ ಎಲ್ಲವನ್ನ ಹ್ಯಾಕ್ ಮಾಡಾಕತ್ತಾರು. ಹಿಂಗ ಆದ ಬಳಿಕ ಎಲ್ಲಾ ಲೈಟ್ ಆರೋದು ಹತ್ತೋದು ಮಾಡಾಕತ್ತಾವ್ರಿ. ಅಂದ್ರೆ ಯಾಕಂದ್ರೆ ಈಗ ಸದ್ಯ ಹ್ಯಾಕಿಂಗ್ ಶುರು ಮಾಡಿರ್ತಾರ್ರಿ. ಹಿಂಗ ಆದ ಬಳಿಕ ಅಲ್ಲಿ ಇದ್ದ ಪಟ್ನ ತನ್ನ ಕೈಯಾಗಿದ್ದ ಬೇಡಿಗಳನ್ನ ಬಿಚ್ಕೊಂಡ ನಮ್ ಹೀರೋ ಫೈಟ್ ಆಡಿ ಆ ಮಿಸೈಲ್ ಇದ್ದ ಜಾಗಕ್ಕೆ ಹೊಕ್ಕಾನ್ರಿ. ಹೋದ ಬಳಿಕ ಅಲ್ಲಿ ಆ ಒಂದ್ ಮಿಸೈಲ್ ಇದ್ದ ಜಾಗಕ್ಕ ಹೋಗಿ ಆ ಮಿಸೈಲ್ ಅನ್ನ ತಗೊಂಡ್ ಬರ್ತಾನು ಅನ್ನುವಂಗ ನಮಗ್ ತೋರಿಸ್ತಾರ್ರಿ. ಮತ್ತೆ ಎಲ್ಲಾ ಲೈಟ್ ಎಲ್ಲ ಸುದ್ದ್ ಮಾಡಿ ಹ್ಯಾಕ್ ಚಿಪ್ ತೆಗದ ಆ ಒಬ್ಬ ಹೆಡ್ ಇದ್ದವ ಏನ್ ಮಾಡ್ತಾನಂದ್ರ ಹೊಳ್ಳಿ ಬಂದ ಈ ರೂಮ್‌ದಾಗ ಬರಾಕ್ ಹೊಕ್ಕಾನ್ರಿ. ಬರುಗುಡದಾಗ ಎಲ್ಲರೂ ಹೆಂಗ್ ಕೂತಿದ್ರಲ್ಲ ಹಂಗ ಕುಂಡಿರ್ತಾರ್ರಿ. ಕೂತ್ ಬಳಿಕ ಎಲ್ಲಾ ಮಾತುಕತೆ ನಡೆದಿರ್ತೈತಿ. ನಡೆಯುವಾಗ ಆ ಒಬ್ಬ ಹೆಡ್ ಸ್ಪೇಸ್ ಸ್ಟೇಷನ್‌ದಾಗ ಒಬ್ಬ ಸೈನಿಕ ಬಂದ್ ಏನ್ ಹೇಳ್ತಾನಪ್ಪಾ ಅಂದ್ರ ಮಿಸೈಲ ತನ್ನ ಜಾಗದಾಗಿಲ್ಲ ಯಾರೋ ತುಡುಗ್ ಮಾಡ್ಯಾರೋ ಅಂತ ಹೇಳ್ತಾರು. ಹೇಳಿದ ಬಳಿಕ ಇಲ್ಲಿ ಕನ್‌ಫ್ಯೂಸ್ ಆಗೋದು ಏನಪ್ಪಾ ಅಂದ್ರ ಮಿಸೈಲ್ ಒಂದ್ ಇಂಚ್ ಆ ಕಡೆ ಅಡ್ಯಾಡ್ರ ಅಲಾರ್ಮ್ ಹೊಡಿತಿರ್ತೈತಿ. ಆದ್ರೆ ಇದು ಹೆಂಗ್ ಹೊಡಿಲಿಲ್ಲ ಅಂತ ಎಲ್ಲರಿಗೂ ಕನ್‌ಫ್ಯೂಸ್ ಆಕತಿ. ಅವಾಗ ಪಟಕ್ನ ಏನ್ ಮಾಡ್ತಾನಪ್ಪಾ ಅಂದ್ರ ಆ ಒಬ್ಬ ಹೆಡ್ಡ ಹೋಗಿ ಆ ಮಿಸೈಲ್ ಅನ್ನ ನೋಡಾಕ್ ಹೊಕ್ಕಾನ್ರಿ. ಅಲ್ಲಿ ಮಿಸೈಲ್ ಇಲ್ಲದ್ ನೋಡಿ ಆ ಒಬ್ಬ ಹೆಡ್ ಏನ್ ಮಾಡ್ತಾನಪ್ಪಾ ಅಂದ್ರ ಬಂದವನ ಹೀರೋ ಮತ್ತ ಅವ್ನ ಟೀಮನ್ನ ಅಂತ್ರ 5 ಜನರನ್ನ ಹೊಡ್ಯಾಕತ್ತಾನು. ಯಾವ ರೀತಿ ಮಿಸೈಲ್ ಅನ್ನ ಎಲ್ಲಿ ಇಟ್ಟದಿ ಏನ್ ಇಟ್ಟದಿ ಅದ್ ಕೊಡು ಅಂತ ಹೇಳಿ ಕೇಳ್ತಾನು. ಆವಾಗ ಪಟಕ್ನ ಹೀರೋ ಒಂದ್ ತಲಿ ಓಡಿಸಿ ಏನಂತಾನಪ್ಪಾ ಅಂದ್ರ ಹೀರೋ
ಆ ಮಿಸೈಲ್ ಸದ್ಯದಾಗ ನನ್ನ ಧ್ರುವವನ್ನ ನಮ್ಮ ರಾಕೆಟ್‌ದಾಗ ಐತಿ ಹೋಗಿ ತರ್ತನಂತ ಹೇಳ್ತಾನ್ರಿ. ತರ್ತನಂತ ಹೇಳಿ ಆತ ಅವ್ರ ಜೋಡಿ ಒಂದ್ ಇಬ್ಬರನ್ನ ಕಳಿಸ್ತಾನ್ರಿ. ಅಂದ್ರೆ ಈ ಆರ್ಮಿ ಹೆಡ್ ಇದ್ದವ ಆ ಹೀರೋನ್ ಜೋಡಿ ಇಬ್ಬರನ್ನ ಕಳಿಸ್ತಾನೋ. ಆದ್ರ ಆ ಹೀರೋ ಅವ್ರಿಬ್ಬರನ್ನ ಹೊಡೆದ ಮ್ಯಾಗ ಸ್ಪೇಸ್‌ದಾಗ ಹಾಕ್ಬಿಡ್ತಾನ್ರಿ ಹೊರಗ ಅವ್ರಿಬ್ಬರನ್ನು. ನಮ್ ಹೀರೋ ಏನ್ ಮಾಡ್ತಾನಪ್ಪಾ ಅಂದ್ರ ಆ ಸ್ಪೇಸ್ ಸೂಟ್ ಹಾಕೊಂಡೆ ಆ ಮಿಸೈಲ್ ಅನ್ನ ತರ್ಬೇಕಂತ ಹೇಳಿ ಮತ್ತ ಆ ಸ್ಪೇಸ್ ಸ್ಟೇಷನ್‌ದಾಗ ಬರ್ತಾನ್ರಿ. ಬಂದ್ ಬಳಿಕ ಅವಾಗ ಏನ್ ಗೊತ್ತಾಗೋದಪ್ಪಾ ಅಂದ್ರ ಆ ಮಿಸೈಲ್ ಇದ್ದಿದ್ದು ಒಂದು ಬಾಗ್ಲ ಓಪನ್ ಮಾಡಿದ ಬಳಿಕ ಅವಾಗ ಏನ್ ನಮಗ ಅಲ್ಲಿ ಏನ್ ತಿಳಿದಪ್ಪ ಅಂದ್ರ ಒಂದು ಹೀರೋನ ಒಂದು ಇಲ್ಯೂಷನ್ ಇರ್ತೈತ್ರಿ. ಅಂದ್ರ ಕನ್ನಡಿ ಮೂಲಕ ಕನ್ನಡಿ ಹಾಕಿ ಆ ಮಿಸೈಲ್ ಅನ್ನ ಕಾಣಲ್ದಂಗ್ ಮಾಡಿರ್ತಾನ್ರಿ ನಮ್ ಹೀರೋ. ಕನ್ನಡಿ ಯೂಸ್ ಮಾಡಿರ್ತಾನ್ರಿ. ಆದ್ರೆ ಮಿಸೈಲ್ ಅಲ್ಲೇ ಇರ್ತೈತಿ. ಆ ಒಂದ್ ಕನ್ನಡಿಯನ್ನ ತೆಗೆದ ಬಳಿಕ ಗೊತ್ತಾಕತ್ರಿ ಮಿಸೈಲ್ ಅಲ್ಲೇ ಇರ್ತೈತಿ. ಅವಾಗ ಆ ಮಿಸೈಲ್ ಅನ್ನ ಹಿಡಿತಾನು. ಹಿಡಿದ ಬಳಿಕ ಅಲಾರಾಮ್ ಹೊಡ್ಯಾಕತ್ತೈತ್ರಿ. ಆದ್ರ ಆ ಒಂದ್ ಮಿಸೈಲ್ ಅನ್ನ ತಗೊಂಡ ಹೀರೋ ತಾ ಬಂದಿದ್ದ ಒಂದು ಸ್ಪೇಸ್ ಹಾದಿಲೆ ಮತ್ತ ಹೋಗಾಕ್ ತಯಾರಾಕಾನು. ಅನ್ನೋದ್ರೊಳಗಾಗಿ ಈ ಕಡಿ ಆ ಹೀರೋನ ಇಬ್ರು ದೋಸ್ತರು ಮತ್ತ ಆರ್ಮಿ ಆಫೀಸರ್‌ಗಳು ಇಬ್ರು ಸೇರಿ ಅಲ್ಲಿಂದ ಫೈಟ್ ಆಡಿ ಮತ್ತ ಅವರು ಇಬ್ರು ಸಹಿತ ಈ ಒಂದ್ ತಮ್ಮ ರಾಕೆಟ್ ಧ್ರುವವನ್ನೊಳಗ ಬಂದ್ ಕುಂಡ್ರಾಕತ್ತಾರ್ರಿ. ಈ ಕಡೆ ಎಲ್ಲಾರು ಸೇರಿ ಆ ಒಂದ್ ರಾಕೆಟ್ ಒಳಗ್ ಕುಂಡಿರ್ತಾರ. ಧ್ರುವವನ್ನು ರಾಕೆಟ್ ಒಳಗ್ ಕುಂಡಿರ್ತಾರೋ. ಹೀರೋ ಆ ಮಿಸೈಲ್ ಅನ್ನ ತಗೊಂಡ್ ಇನ್ನೇನ್ ಬರ್ಬೇಕತ್ ಅನ್ನೋದ್ರೊಳಗಾಗಿ ಪಟಕ್ನ ಏನಾಕೈತಪ್ಪಾ ಅಂದ್ರ ಹೀರೋ ಹಾಕಿರತಕ್ಕಂತ ಒಂದು ಬೆಲ್ಟ್ ಇರ್ತೈತ್ರಿ. ಅಂದ್ರೆ ತನ್ನ ಧ್ರುವವನ್ನ ಮತ್ತೆ ಈ ಕಡೆ ತನಗ ಕನೆಕ್ಟ್ ಆಗಿರುವಂತದ್ ಆ ಒಂದ್ ಬೆಲ್ಟ್ ಅನ್ನ ಧರಿಸಿರ್ತಾನ. ಆ ಬೆಲ್ಟ್ ಮೂಲಕ ಬಂದಿರ್ತಾನ್ರಿ ಹೀರೋ. ಆದ್ರೆ ಇಲ್ಲಿ ಏನಾಕೈತಿ ಸ್ವಲ್ಪ ಪಚಾತಿವ್ರಿ ಅಂದ್ರೆ ಆ ಒಂದ್ ಮಿಸೈಲ್ ಮುಂದ್ ಹೋಗಿ ಆ ಹೀರೋನ ಸಡನ್ಲಿ ಜಗ್ಗಿದ ಬಳಿಕ ಅಲ್ಲಿ ಇದ್ದಿದ್ದ ಬೆಲ್ಟ್ ಹರಿತೈತ್ರಿ. ಹರಿದ ಬಳಿಕ ಇನ್ನೇನ್ ಹರಿದ ಆ ತನ್ನ ಸ್ಪೇಸ್ ಸೂಟ್ ಏನಿರ್ತೈತ್ರಿ ಅದ್ರೊಳಗಿಂದ ಆಕ್ಸಿಜನ್ ಟ್ಯಾಂಕ್ ಹೊಡಿತೈತಿ. ಆಕ್ಸಿಜನ್ ಟ್ಯಾಂಕ್ ಖಾಲಿ ಆಗಾಕತ್ತೈತ್ರಿ. ಖಾಲಿ ಆದ ಬಳಿಕ ಹೀರೋ ಪ್ರಜ್ಞೆ ತಪ್ಪಾಕತ್ತಾನು. ಪ್ರಜ್ಞೆ ತಪ್ಪಿ ಇನ್ ಕೈಯಾಗಿಂದ ಆ ಮಿಸೈಲ್ ಅನ್ನ ಬಿಡ್ಬೇಕಂತ ಹೇಳಿ ಬಿಡ್ತಿರ್ತಾನು. ಬಿಡುವಾಗ ತನ್ನ ಪಟ್ನ ಅವನಿಗೆ ನೆನಪಾಗೋದೇನಂದ್ರ ತನ್ನ ಮಗ. ಆ ಮಿಸೈಲ್ ತನ್ನ ಮಗ ತನ್ನಿಂದ ದೂರ ಆಗತಾನಂತ ಪಟ್ನ ತಿಳಿದ ಆ ಮಿಸೈಲ್ ಅನ್ನ ಮಾತ್ ಹಿಡ್ಕೊತಾನು. ಈ ಕಡೆ ಅವನನ್ನ ಎಳದ ಅಂದ್ರ ಆ ಒಂದ್ ರಾಕೆಟ್ ಒಳಗ ತಕ್ಕೋತಾರ್ರಿ ಆ ಹೀರೋ ಆರ್ಮಿ ಆಫೀಸರ್‌ಗಳು ಆಗಿರ್ಬಹುದು. ಇನ್ನ ಮ್ಯಾಗ ಅಲ್ಲಿ ಬಂದಿರ್ತೈತಿ ಧ್ರುವ-2 ರಾಕೆಟ್. ಧ್ರುವ-2 ದಿಂದ ಧ್ರುವ-1ಗೆ ಪೆಟ್ರೋಲ್ ಹಾಕೊಂಡ ಅಂದ್ರ ಫ್ಯೂಲ್ ಹಾಕೊಂಡ್ ಏನ್ ಮಾಡ್ತಾರಪ್ಪಾ ಅಂದ್ರ ಫ್ಯೂಲ್ ಹಾಕೋ ಟೈಮ್‌ದಾಗ ಅಲ್ಲಿ ಮಿಸೈಲ್ ಏನ್ ಮಾಡ್ತಾನಪ್ಪಾ ನಮ್ ಹೀರೋ 2 ದವ್ರಿಗೆ ತಂದಿದ್ದ ಮಿಸೈಲ್ ಕೊಡ್ತಾನ್ರಿ. ಕೊಟ್ಟ ಬಳಿಕ ಈ ಕಡೆ ಹಂಗ ಬಂದ್ ಏನೂ ಗೊತ್ತಾಗಲ್ಲಾರ್ದೆ ಕೂತಿರ್ತಾನು. ಅವಾಗ ಏನಾಕೈತಪ್ಪಾ ಅಂದ್ರೆ ಧ್ರುವ-1 ದವ್ರು ಪೆಟ್ರೋಲ್ ಫ್ಯೂಲ್ ಅನ್ನ ಹಾಕೊಂಡ ಆ ಅಸ್ಟ್ರಾಯ್ಡ್ ಇರುವಂತ ಜಾಗಕ್ಕ ಅದ್ರ ಬೆನ್ನತ್ತಿ ಹೊಕ್ಕಾರ್ರಿ. ಹೋದ ಬಳಿಕ ಇನ್ ಲಾಕ್ ಮಾಡುವ ಅಸ್ಟ್ರಾಯ್ಡ್ ಅನ್ನ ಬ್ಲಾಸ್ಟ್ ಮಾಡ್ನು ಅಂತ ಮಾತಾಡ್ತಾರು. ಆದ್ರ ಅಷ್ಟ್ರೊಳಗ ಏನ್ ಗೊತ್ತಾಗತ್ತಪ್ಪಾ ಅಂದ್ರ ಅಲ್ಲಿ ಮಿಸೈಲ್ ಲಾಕ್ ಆಗಿರಂಗಿಲ್ಲ. ಯಾಕಪ್ಪಾ ಅಂದ್ರ ಮಿಸೈಲ್ ಅಲ್ಲಿ ಇರಂಗಿಲ್ಲ. ಇನ್ ಕೆಲವೇ 2 ಅಥವಾ 1 ನಿಮಿಷದಾಗ ಸೇಫ್ಟಿ ಲೈನ್ ಕ್ರಾಸ್ ಹೋದಿರ್ತೈತ್ರಿ. ಅನ್ನೋದ್ರೊಳಗಾಗಿ ಮಿಸೈಲ್ ಲಾಕ್ ಹಾಕಿರಂಗಿಲ್ಲ. ಎಲ್ಲರಿಗೂ ಟೆನ್ಷನ್ ಶುರು ಆಕೈತ್ರಿ. ಇನ್ ಮ್ಯಾಗ ಇದನ್ನ ಯಾವ ರೀತಿ ಮಾಡ್ಬೇಕು ಅಂತ ಗೊತ್ತಿರಂಗಿಲ್ಲ. ಇದ್ರೊಳಗ ಏನ್ ಮಾಡಿರ್ತಾನಪ್ಪಾ ಅಂದ್ರ ಒಬ್ಬ ಆರ್ಮಿ ಚೀಫ್ ಇದ್ದವ ತನ್ನ ಕೋ-ಪಾರ್ಟ್ನರ್ ಅಂದ್ರೆ ಕರ್ನಲ್ ಏನ್ ಇರ್ತಾರ್ಲ ಒಬ್ಬ ಹೆಣ್ಮಗಳು ಇರ್ತಾಳೋ. ಆ ಹೆಣ್ಮಗಳು ತನ್ನ ಹೆಡ್‌ಫೋನ್ ಅನ್ನ ಹಾಕಿ ಕೇಳಿರ್ತಾಳು. ಅಲ್ಲಿ ಇವ್ನ ಮಾತಾಡಿದದ್ದು ಎಲ್ಲ ಆರ್ಮಿ ಹೆಣ್ಮಗಳಿಗೆ ಗೊತ್ತಾಗಿರ್ತೈತಿ. ಅಂದ್ರ ಆ ಕರ್ನಲ್ ಇರ್ತಾಳೋ ಆಕಿಗ್ ಗೊತ್ತಾಕೈತಿ. ಅಕ್ಕಿ ಹೋಗಿ ಆ ಚೀಫ್‌ನ ಮುಂದ ಹಿಂಗ್ಯಾಕ್ ಮಾಡ್ರಿ ಅಂತ ಕೇಳಾಕ್ ಹೋಗ್ಬಿಡ್ದ ಅವಳನ್ನ ಬಡದ್ ಕೊಲ್ತಿರ್ತಾನ್ರಿ ಆ ಚೀಫ್ ಆಫೀಸರ್. ಕೆಳಗ್ ಏನ್ ಕನ್ಫರ್ಮೇಷನ್ ಏನ್ ಬರ್ತೈತಿಪಾ ಅಂದ್ರ ಈ ಒಂದ್ ನಮ್ಮ ಅಸ್ಟ್ರಾಯ್ಡ್ ಅನ್ನ ಬ್ಲಾಸ್ಟ್ ಮಾಡ್ಬೇಕಂತ ನೋಡಾಕತ್ತಿದ್ವಿ. ಆದ್ರ ಬ್ಲಾಸ್ಟ್ ಆಗವಲ್ತು. ಯಾಕಪ್ಪಾ ಅಂದ್ರ ಮಿಸೈಲ್ ಇದ್ದಿದ್ ಎಲ್ಲಿ ಹೋತು ಅನ್ನೋದನ್ನ ಕನ್‌ಫ್ಯೂಸ್‌ನಾಗ್ ಹೇಳ್ತಾರ್ರಿ ಆ ಇಬ್ರು ಆಫೀಸರು. ಇಲ್ಲಿ ತೆಳಗ್ ಕಂಟ್ರೋಲ್ ರೂಮ್‌ದಿಂದ ಆ ಚೀಫ್ ಆಫೀಸರ್ ಕೆಲವೊಂದಷ್ಟು ಫೋಟೋಗಳನ್ನ ಹಾಕ್ತಾನ್ರಿ. ಆ ಫೋಟೋದಾಗ ಹೀರೋ ಮೊದಲು ಏನ್ ಕಟ್ ಮಾಡಿರ್ತಾನಲ್ಲ ವೈರ್, ಬ್ಲೂ ಮತ್ತೆ ರೆಡ್ ವೈರ್ ಏನ್ ಕಟ್ ಮಾಡಿರ್ತಾನೋ ಆ ವೈರ್‌ಗಳು ಇವ್ನ ಕಟ್ ಮಾಡಿದ್ದು ಇವ್ನ ಮಿಸೈಲ್ ಎಲ್ಲಿ ತುಡುಗ್ ಮಾಡಿರ್ಬೇಕು ಅಂತ ಅವನ ಮ್ಯಾಗ ಅಪಾದನೆ ಹಾಕ್ಬಿಡ್ತಾನು. ಎಲ್ಲ ಸ್ಪೇಸ್‌ದಾಗ ನಡೆಯುವಾಗ ಏನಾಕೈತಂದ್ರ ಈ ಕಡೆ ಹಂಗ ಮಾತುಕತೆ ನಡೀತಿರ್ತೈತಿ. ಇನ್ ಹೀರೋನ ಆ ಒಂದ್ ಮಿಸೈಲ್ ಅನ್ನ ಎಲ್ಲೋ ಕಳಿಸಿದ ಅನ್ನುವಂಗ್ ಮಾತಾಡ್ತಿರ್ತಾರು. ಈ ಕಡೆ ನಮ್ಮ ಹೀರೋನ್ ಮಗನನ್ನ ತಂದ ಮನಿಗ್ ಮುಟ್ಟಿಸ್ತಾರೆ. ಆ ಒಂದು ಅಸ್ಟ್ರಾಯ್ಡ್ ಸೇಫ್ಟಿ ಲೈನ್ ಅನ್ನ ಕ್ರಾಸ್ ಆಕತಿ. ಸೇಫ್ಟಿ ಲೈನ್ ಕ್ರಾಸ್ ಆದ ಬಳಿಕ ಇನ್ ಯಾವುದೇ ರೀತಿಯಾದ ಬ್ಲಾಸ್ಟ್ ಆತಂದ್ರೆ ಯಾವುದೇ ರೀತಿಯಾದ ಉಪಯೋಗ ಇಲ್ಲ ಅಂತ ಎಲ್ಲಾರಿಗೂ ಗೊತ್ತಾಕತಿ. ತೆಳಗ್ ಕಂಟ್ರೋಲ್ ರೂಮ್‌ದಾಗ ಇದ್ದವ್ರಿಗೆ ಏನ್ ಅನ್ಸತ್ತಪ್ಪ ಅಂದ್ರೆ ಅವ್ರಿಗೆ ಇದ್ರ ಬಗ್ಗೆರೆ ಹೇಳಾಕ್ ಬರೋದಿಲ್ಲ. ಆದ್ರ ಅವ್ರ ಜೋಡೆ ಕೊನೆ ಕ್ಷಣದಾಗ ನಾವ್ ಮಾತಾಡ್ತೀವಿ ಅಂತ ಹೇಳಿ ಅಲ್ಲಿದ್ದ ತುಸು ಮಂದಿ ಅವ್ರ ಜೋಡೆ ಮಾತಾಡಕತ್ ಹೊಕ್ಕಾರ. ಹಿಂಗ ಎಲ್ಲಾ ಆಗೋ ಟೈಮ್‌ದಾಗ ಏನಾಕೈತಪ್ಪ ಅಂದ್ರ ಎಲ್ಲರೂ ದುಃಖದಿಂದ ಇರುವಾಗ ಅಲ್ಲಿ ಒಳಗ್ ಏನ್ ಆ ಧ್ರುವವನ್ನ ರಾಕೆಟ್‌ದಾಗ ಏನ್ ಇರ್ತಾರಲ್ಲ ಅವ್ರ ಆಫೀಸರ್‌ಗಳು ಒಂದ್ ಅನೌನ್ಸ್‌ಮೆಂಟ್ ಮಾಡ್ತಾರು. ಯಾಕಪ್ಪಾ ಅಂದ್ರೆ ಇಲ್ಲಿ ತನಕ ನಿಮಗ ತೊಂದರೆ ಕೊಟ್ಟಿದ್ದಕ್ಕೆ ಕ್ಷಮೆ ಇರ್ಲಿ. ಆಕ್ಚುಲಿ ಮಿಸೈಲ್ ಈಗ ಲಾಕ್ ಆಗೈತಿ ಅಂತ ಹೇಳ್ತಾರು. ಆ ವಿಷಯ ತಿಳಿದಂತ ಚೀಫ್ ಆಫೀಸರ್ ಶಾಕ್ ಆಕತಿ. ಹೆಂಗ್ ಲಾಕ್ ಆತು ನನಗನ ಕೊಟ್ಟು ಕಳ್ಸ್ಯಾನ ಅಂತ ಹಿಂಗೆಲ್ಲ ಹೇಳ್ತಾರ್ರಿ. ಹೇಳಿದ ಬಳಿಕ ಮಿಸೈಲ್ ಲಾಕ್ ಆಕತಿ. ಅಂದ್ರೆ ಸೇಫ್ಟಿ ಲೈನ್ ಅನ್ನ ಕ್ರಾಸ್ ಮಾಡಾಕ ಇನ್ನ 2 ನಿಮಿಷ ಇರ್ತೈತಿ ಟೈಮ್. ಇನ್ನ ಸೇಫ್ಟಿ ಲೈನ್ ಕ್ರಾಸ್ ಮಾಡಿರಂಗಿಲ್ಲ ಆ ಅಸ್ಟ್ರಾಯ್ಡ್. ಇದನ್ನೆಲ್ಲ ಪ್ಲಾನ್ ಮಾಡಿದವ್ರು ಯಾರಂದ್ರೆ ಹೀರೋ ಇರ್ತಾನ್ರಿ. ಅಂದ್ರ ಹಿಂಗ ಎಲ್ಲಾ ಮಾಡತ್ತ ಇವಂಗ್ ಕೇಳ್ಯಾರ ಅಂತ ಹೇಳಿ ಆ ಇಬ್ಬರು ಆಫೀಸರ್‌ಗಳಿಗೆ ಹೇಳಿರ್ತಾನ್ರಿ. ಈ ರೀತಿಯಾಗಿ ನನಗ್ ಹಿಂಗ ಆ ಮಿಸೈಲ್ ಅನ್ನ ತುಡುಗ್ ಮಾಡ್ಬೇಕು ಅಂತ ಹೇಳಿರ್ತಾನು ಅಂತ ಹಿಂಗ್ ಎಲ್ಲಾ ಹೇಳಿರ್ತಾನು. ಇದನ್ನೆಲ್ಲ ಇಬ್ಬರು ಆಫೀಸರ್ ತಿಳ್ಕೊಂಡ ಅವ್ರ ಒಟ್ರು 5 ಜನ ಸೇರಿ ಒಂದು ಪ್ಲಾನ್ ಮಾಡಿರ್ತಾರೆ. ಇದನ್ನ ಅವ್ನ್ ಕೊಟ್ಟಾಗ ಮಾಡೋನು ನಿನ್ ಮಗನ್ ರಕ್ಷಣೆ ಮಾಡೋನು ಅಂತ ಹೇಳಿ. ಧ್ರುವ-2 ಪೆಟ್ರೋಲ್ ಡಾಕಿಂಗ್ ಮಾಡುವಾಗ ಏನ್ ಮಿಸೈಲ್ ಕೊಟ್ಟಿರ್ತಾನಲ್ಲ ಅದು ಫೇಕ್ ಮಿಸೈಲ್ ಇರ್ತೈತಿ. ಯಾಕಂದ್ರ ಅಲ್ಲಿ ಸ್ಪೇಸ್‌ದಾಗ ಅದ್ರ ವಜನ್ ಎಷ್ಟಿರ್ತೈತಿ ಅಂತ ಗೊತ್ತಾಕಿರಂಗಿಲ್ಲ. ಅದ್ರ ಸಲುವಾಗಿ ಏನ್ ಮೊದಲು ಈ ರೀತಿಯಾಗಿ ನೀವು ಇಂತ ತುಡುಗ್ ಮಾಡ್ಬೇಕು
ಅಂತ ಹೇಳಿ ಮಿಸೈಲ್ ಏನ್ ತೋರಿಸಿರ್ತಾನೋ ಅವ ಹೀರೋ ಅದನ್ನ ಮಿಸೈಲ್‌ನು ಆ ರಾಕೆಟ್‌ದಾಗ ಇಟ್ಕೊಂಡು ಹೋಗಿರ್ತಾರ್ರಿ. ಆ ಮಿಸೈಲನ್ನ ಆ ಧ್ರುವ 1, 2 ದಾರಿ ಕೊಟ್ಟು ಕಳ್ಸಿರ್ತಾನ್ರಿ ಹೀರೋ. ಇದ್ರು ಕರೆ ಮಿಸೈಲ್‌ನ ಕೊಟ್ಟು ಕಳ್ಸಿದಾತ ಆ ಚೀಫ್ ಆಫೀಸರ್ ತಿಳ್ಕೊಂಡಿರ್ತಾನ್ರಿ. ಇನ್ನೇನ್ ಸೇಫ್ಟಿ ಲೈನ್ ಏನೋ ದೂರ ಇರ್ತೈತಿ. ಆತು ಆ ಮಿಸೈಲನ್ನ ಲಾಕ್ ಮಾಡಿ ಬ್ಲಾಸ್ಟ್ ಮಾಡ್ತಾರ್ರಿ. ಬ್ಲಾಸ್ಟ್ ಮಾಡಿದ ಬಳಿಕ ಹೋಗಿ ಆ ಒಂದು ಅಸ್ಟ್ರಾಯ್ಡ್‌ಗೆ ಬಡಿತೈತಿ. ಬಡದ ಅಸ್ಟ್ರಾಯ್ಡ್ ಇದ್ದಿದ್ದ 2 ಭಾಗದಾಗ ಕತ್ತರಿಸಿ ಆ ಭೂಮಿಯ ಬಾಜುಕಿಂದ ಹಾಸಿ ಹೊಕ್ಕೈತ್ರಿ. ಹೋದ ಬಳಿಕ ಹಿಂಗೆಲ್ಲ ಬ್ಲಾಸ್ಟ್ ಆಗುವಾಗ ಆ ಅಸ್ಟ್ರಾಯ್ಡ್ ಒಂದು ತುಣುಕ್ ಬಂದ ನಮ್ಮ ಧ್ರುವ 1 ರಾಕೆಟ್ ಮ್ಯಾಗ ಬೀಳ್ತೈತಿ. ಇನ್ನ ಯಾವ ರೀತಿಯಾಗಿ ತಪ್ಪಿಸ್ಕೋಬೇಕಪ್ಪ ಅಂದ್ರ ಕ್ಯಾಪ್ಸೂಲ್ ಇರ್ತೈತ್ರಿ. ಡಿಟ್ಯಾಚಿಂಗ್ ಕ್ಯಾಪ್ಸೂಲ್ ಅಂತ. ಆ ಕ್ಯಾಪ್ಸೂಲ್ ಮೂಲಕ ನಮ್ಮ ಹೀರೋ ಮತ್ತ ಅವನ ಉಳ್ಕಿದ 4 ಮಂದಿ ಟೀಮ್ ಸೇರಿ ಆ ಕ್ಯಾಪ್ಸೂಲ್ ಮೂಲಕ ತೆಳಗ್ ಬರ್ತಾರ್ರಿ. ಭೂಮಿ ಮ್ಯಾಗ ಬಂದ್ ಇಳಿದ ಬಳಿಕ ಇದನ್ನ ಅವ್ರಿಗೆ ಈ ಒಂದು ಇದನ್ನ ಮಾಡಿದ್ದಕ್ಕ ಒಂದ್ ಶಬಾಷ್ಗಿರಿ ಕೊಡ್ತಾರು. ಆದ್ರೆ ಅವ್ರಿಗೆಲ್ಲರಿಗೂ ಏನ್ ಗೊತ್ತಾಕೈತಿಪ್ಪ ಅಂದ್ರ ಇದನ್ನೆಲ್ಲ ಮಾಡಿದವ ಚೀಫ್ ಆಫೀಸರ್ ಅಂತ ಗೊತ್ತಾಕೈತಿ. ಇನ್ ಎಲ್ಲಿ ಹೇಳಬಾರದಪ್ಪ ಅಂದ್ರ ಲಾಸ್ಟ್ ಇದನ್ನ ಮೂಮೆಂಟ್ ಮಾಡುವಾಗ ಇದನ್ನ ಎಲ್ಲಿ ಹೇಳಬಾರ್ದಂದ್ರ ನೀನ ಸಾಯಿ ಅಂತ ಹೇಳಿ ಹೀರೋ ಕಣ್ಣಾಗ ಹೇಳ್ತಾನ್ರಿ. ಅದಕ್ಕ ತಿಳಿದ ಚೀಫ್ ಏನ್ ಮಾಡ್ತಾನಂದ್ರ ತನ್ನಿಂದ ತಾನ ಗುಂಡ್ ಹಾರಿಸ್ಕೊಂಡ ಸಾಯ್ತಾನ್ರಿ. ಇಲ್ಲಿಗೆ ಈ ಫಿಲ್ಮ್ ಮುಗಿತೈತ್ರಿ. ಇಲ್ಲಿ ತನಕ ನೋಡ್ರಲ್ಲ ಹೆಂಗ್ ಅನಿಸ್ತು ಈ ಮೂವಿ ಸ್ಟೋರಿ ಅನ್ನೋದನ್ನ ಕಮೆಂಟ್ ಮಾಡ್ರಿ, ಲೈಕ್ ಮಾಡ್ರಿ. ಹಂಗ ಫೇಸ್‌ಬುಕ್‌ದಾಗ ನೋಡೋರು ಫಾಲೋ ಮಾಡ್ಕೊರಿ. ಮತ್ತ ಮುಂದಿನ ರವಿವಾರ ಅಂದ್ರ ರವಿವಾರಕ್ಕೊಮ್ಮೆ ವಿಡಿಯೋ ಹಾಕ್ತೇತ್ರಿ. ಮತ್ ಮುಂದಿನ ರವಿವಾರ ನಿಮ್ಗೆ ಮತ್ತೊಂದ್ ಕಥೆ ಜೊತೆ ಸಿಗ್ತೈತ್ರಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ರೀ. ವಿಡಿಯೋ ನೋಡೋದು ಹೆಂಗ್ ಅನಿಸ್ತು ಅನ್ನೋದು ಕಮೆಂಟ್ ಮಾಡ್ರಿ, ಲೈಕ್ ಮಾಡೋದು ಮರಿಬ್ಯಾಡ್ರಿ.